coming for the throne. ಸೋಲೋ ಗುಡ್ ಮಾರ್ನಿಂಗ್ ಬಾಯ್ಸ್ ಅಂಗಲ್ ಸಂಗದಿರಪ್ಪ ಆರಾಮದಿರಲ್ಲ ಅಂತ ಅನ್ಕೊಂತೀನಿ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್ಲು ಆ್ಯಂಡ್ ಹೊಸ ವ್ಲಾಗ್. ಇದು ವ್ಲಾಗ್ ಎದ್ರದಪ್ಪ ಅಂದ್ರೆ ಸ್ವಲ್ಪ ಸ್ಪೆಷಲ್ ಐತಿ. ಇದು ರಾಮನವಮಿ ವ್ಲಾಗ್. ಇದು ನಾವು ಗುಲ್ಬರ್ಗ ಹೊಂಟೀವಿ, ಕಲಬುರಗಿ ಹೊಂಟೀವಿ. ಸಾರಿ, ಗುಲ್ಬರ್ಗ ಅನ್ನೋಕೆ ಹೋಗ್ಬೇಡ್ರಿ ಯಾರು, ಕಲಬುರಗಿ ಏನ್ರ ಅದಕ್ಕೆ. ಸೊ ಕಲಬುರಗಿ ಹೊಂಟೀವಿ. ಕಲಬುರಗಿ ಹೋಗಿ ಅಲ್ಲಿ ಗೊತ್ತದಲ್ಲ ಹೆಂಗೆ ಮಾಡ್ತಾರೆ ರಾಮನವಮಿ ಅಂತೇಳಿ. ಇಡೀ ಕರ್ನಾಟಕನಾಗ ಕರ್ನಾಟಕ ರಾಜ್ಯೋತ್ಸವ ನೋಡ್ಬೇಕಂದ್ರೆ ಬೆಳಗಾವಿ ಹೋಗ್ಬೇಕು. ಆಮೇಲೆ ಹೋಳಿ ಹಬ್ಬ ನೋಡೋಕೆ ಹೋಗ್ಬೇಕಪ್ಪ ಅಂದ್ರೆ ಬೆಳಗಲ್ಕೋಟೆ ಹೋಗ್ಬೇಕು. ಗಣಪತಿ ವಿಸರ್ಜನೆ ನೋಡ್ಬೇಕಂದ್ರೆ ಚಿತ್ರದುರ್ಗ ಬಿಜಾಪುರ ಬರಬೇಕು. ಹಾಗೆ ರಾಮನವಮಿ ನೋಡ್ಬೇಕಂದ್ರೆ ಕಲಬುರಗಿ ಬರಬೇಕು. ಸೊ ಅದಕ್ಕೆ ನಾವು ಕಲಬುರಗಿ ಹೊಂಟೀವಿ. ಸೊ ಡ್ರೋನ್ಗಿನೆಲ್ಲ ತೊಗೊಂಡು ನಾನು, ಚಂದು ಮತ್ತು ನಾ ಇಬ್ಬರು ಹೊಂಟೀವಿ. ಸೊ ನೋಡ್ಬೇಕೀಗ ನಮಗೆ ಬಸ್ ಸ್ಟ್ಯಾಂಡಿಗೆ ಬಿಡೋಕೆ ಸುಪ್ರೀತ್ ಬರಕತ್ತಾನ. ಸುಪ್ರೀತನ ಜೊತೆಗೆ ನಾವು ಆ ಕಡೆ ಹೋಗಿ ಆ ಕಡೆಯಿಂದ ನಿಮಗೆಲ್ಲ ಸಿನಿಮೆಟಿಕ್ ಎಲ್ಲ ಏನು ಮಸ್ತ್ ಮಜಾ ನೋಡ್ತೀರಿ. ಇವಾಗ ಕಲಬುರಗಿ ಹೋಗಿ ಮುಟ್ಟಿ ನಿಮಗೆ ಮೀಟ್ ಆಗ್ತೀನಿ. ಇಲ್ಲಾಂದ್ರೆ ನಡು ಏನಾರು ತೋರಿಸೋದಿತ್ತಂದ್ರೆ ಹಂಗೆ ತೋರಿಸ್ಕೊಂತಿರ್ತೀನಿ. ಗುಡಿಗೆ ಹೋಗ್ತಿದ್ವಲ್ಲ, ಸೊ ಇವಾಗ ಜಸ್ಟ್ ಬಂದು ನಾವು ಇಳಿದೀವಿ ಗುಲ್ಬರ್ಗಕ್ಕೆ. ಸಚಿನ್ ಬಂದಾನ ಕರ್ಕೊಂಡು ನಮಗೆ ಪಿಕ್ ಮಾಡಕ್ಕೆ ಬಂದಾನ. ನಾವು ಮಂದಿರಕ್ಕೆ ಹಂಗೆ ಹೋಗಿ ಬಂದುಬಿಡ್ತೀವಿ. ಗುಡಿಗೆ ಹೋಗ್ತೀವಿ ನಾವು ಮೊದಲ, ಯಾಕಂದ್ರೆ ಮತ್ತೆ ಶೂಸ್ ಎಲ್ಲಿ ಬಿಡೋದು, ಶೂಸ್ ಬ್ಯಾಗ್ ಭಾಳ ವಜ್ಜ ಅಲ್ಲಿ ಬಿಟ್ಟು ವೇಟ್ ಸಿಗ್ತೀವಿ ತಡ್ರಿ ನಿಮಗೆ. ಸೊ ರಾಮ ಮಂದಿರ ಒಳಗಂತ್ರ ಬಂದು ನಾವು ಮಂದಿ ಜಿಗ್ಗದವ್ರಲ್ಲಿ ಇವತ್ತು ರಾಮನವಮಿನ ಅಲ್ಲ. ಸೊ ಮಂದಿ ಜಿಗ್ಗದಾರ. ಸೊ ಇಲ್ಲಿ ಫಸ್ಟ್ ಅಭಿಷೇಕ್ ಮಾಡಿದ್ದು ಪಂಚಾಮೃತ ಕೊಡತ್ತಾರೆ, ಆಮೇಲೆ ಶರ್ಬತ್ನ ಕೊಡತ್ತಾರೆ. ನೋಡ್ಬೋದು ನೀವು. ಸೊ ಇಲ್ಲಿ ನಮ್ದು ರಾಮ ಮಂದಿರದಂತೂ ಫುಲ್ ದರ್ಶನ ಆಗ್ಯದ. ಒಳಗೆ ಹೋಗಿ ಬಂದೀವಲ್ಲ, ಪಂಚಾಮೃತ ಎಲ್ಲ ತೊಗೊಂಡು ಬಂದೀವಿ. ಇನ್ಮೇಲೆ ಏನಿರ್ತದೆ ಫಸ್ಟ್ ನಾವು ಸಚಿನ್ ಅವ್ರ ಮನೆಗೆ ಹೋಗ್ತೀವಿ, ಯಾಕಂದ್ರೆ ನಾಷ್ಟ ಮಾಡಿಸ್ತೀನಿ ನಾನು. ಸೊ ಎಲ್ಲ ಮಜಾಕ್ ಮಾಡತ್ತೀನಿ. ಫಸ್ಟ್ ಅವ್ರ ಮನೆಗೆ ಹೋಗ್ತೀವಿ, ಬ್ಯಾಗಿಗೆಲ್ಲ ಇಡ್ತೀವಿ, ಇಟ್ಟು ಆಮೇಲೆ ನಿಮಗೆ ಸಿಗ್ತೀವಂತ. ಇವಾಗ ನಾವು ಇಲ್ಲಿ ಗುಲ್ಬರ್ಗಾಗೆ ಬಂದೀವಿ. ಇಲ್ಲಿನೂ ಮೆರವಣಿಗೆ ಇಲ್ಲಿನ ಅಲ್ಲಿ ಆಳನ್ ಚೆಕ್ ಪೋಸ್ಟ್ ಬಲ್ಲದ ಅಂತ ಇನ್ನೂ ಹೊಂಟೀವಿ. ಅಲ್ಲಿ ನೋಡ್ಬೇಕೇನ ಏನೇನು ಆಗ್ತದೆ ಏನೇನಿಲ್ಲ ಅಂತೇಳಿ ನೋಡ್ಕೊತೀರಿ ನೀವು. ಹಾಂ ಮಂದಿ ನೋಡ್ರಿ ಇಲ್ಲೆಲ್ಲ ನೋಡ್ಕೊಂಡು ಹೊಂಟಾರ. ಹೊಡಿ ನೋಡಮ್ ಏನೋ ಮುಂದೆ ಹೋಗಿ. ಏನೋ ಮಂದಿ ಏನೋ ಹೊಂಟಾರ ಎಲ್ಲ ಅಲ್ಲಿಗೆ ಚೌಕ್ ಕಡೆ ಹೊಂಟಾರ. ಚೆಕ್ ಪೋಸ್ಟ್ ಅಲ್ಲ, ಆಳನ್ ಚೆಕ್ ಪೋಸ್ಟ್ ಅಲ್ಲ. ಏನೋ ಮಂದಿ ನೋಡ್ರಿ ಎಲ್ಲ ಸಾಲ ಹೊಂಟಾರ ಎಲ್ಲರೂ. ನಾವು ಹೊಂಟೀವಿ, ನೋಡ್ತೀವಿ ಅಲ್ಲಿ ಹೋಗಿ ಏನೇನಾಗ್ತದೆ ಏನಿಲ್ಲ ಅಂತ. ಅಲ್ಲಿ ಗಿರೀಶ್ ಬಂದಾನ, ನಮ್ಮ ತಮ್ಮ ಬಂದಾನಲ್ಲಿ. ಇಲ್ಲೆಲ್ಲ ಪ್ರಸಾದ್ನು ಮಾಡ್ಸಾರ ನೋಡ್ರಿ. ಎಲ್ಲ ಪ್ರಸಾದ್ ಮಾಡ್ಸಾರ ಮಸ್ತ್. ಇಲ್ಲಿ ನಾವು ಇವಾಗ ಬಂದೀವಿ ಎಲ್ಲಪ್ಪ ಅಂದ್ರೆ ಆಳನ್ ಚೆಕ್ ಪೋಸ್ಟ್ ಕಡೆ ಈ ಕಡೆ ಮುಂದೆ ಬಂದೀವಿ. ಅಲ್ಲಿ ಅಂತೂ ನಡೆಯಕತ್ತೀವಿ ಇವಾಗ. ಅಟ್ ಪ್ರೆಸೆಂಟ್ ನಿಮಗೆ ಮ್ಯಾಲಿಂದ ವ್ಯೂ ತೋರಿಸ್ತೀನಿ, ಏರಿಯಲ್ ವ್ಯೂ ಮ್ಯಾಲಿಂದ ಹೆಂಗೆ ಕಾಣಕತ್ತ ಏನಿಲ್ಲ ಅಂತೇಳಿ. ನೀವು ಜಾಸ್ತಿ ಇದ್ರೆ ಡ್ರೋನಿಂದ ಜಾಸ್ತಿ ನೋಡ್ತೀರಿ ನೀವು. ಅಷ್ಟು ಮಸ್ತ್ ಎಲ್ಲ ಕಡೆ ನಡೀತಿರ್ತದೆ. ಮತ್ತು ಡ್ರೋನು ತಂದಿಲ್ಲ, ಡ್ರೋನೇ ತೋರಿಸ್ಬೇಕು ನಾವು. ಇದ್ರಾಗ ಡ್ರೋನ್ ಶಾಟ್ ತೋರಿಸ್ಬೇಕು. ಸೊ ನೋಡ್ಕೊತೀರಿ, ಅದ್ರಾಗ ನೀವು ಸಿನಿಮೆಟಿಕ್ ತೋರಿಸ್ತೀನಿ ಅಂತ ನೋಡ್ಕೊತೀರಿ ನೀವು. ಇನ್ನು ಡ್ರೋನ್ ಎಲ್ಲ ಹಾರಿಸ್ಬೇಕಂದಿದ್ಯಾ, ಬಟ್ ಒಂದು ಇಶ್ಯೂ ಆಗ್ಯದ. ಅದೇನಪ್ಪ ಅಂದ್ರೆ ಇಲ್ಲಿ ಅದು ನೋಡ್ರಿ, ಅದು ಒಂದು ಇಶ್ಯೂ ಏನದಲ್ಲ, ಇದು ಹದ್ದು ಅದು. ಇದು ಹದ್ದು ಸ್ವಲ್ಪ ಡೇಂಜರಸ್ ನಮ್ಮ ಡ್ರೋನಿಗೆ. ಡ್ರೋನ್ ಹಾರಿಸಿದ್ವಿ ಇವಾಗ. ಮುಂದೋಗಿ ಏನೇನು ತಗೋತಿ ಏನೇನು ಪೂರ ಬುಕ್ ತೊಗೊಂಬಂದಿಡಿ ಬೇಡ. ಸೊ ಏರಿಯಲ್ ವೇವ್ ನೋಡ್ರಿ ಈ ಟೈಪ್ ಇತ್ತು. ಮಂದಿನ ಕೂಡಕತ್ತಿದ್ರು, ಇನ್ನು ಸ್ವಲ್ಪ ಮಂದಿ ಬರಾಕತ್ತಿದ್ರು. ಇದು ಡ್ರೋನ್ ವೀಡಿಯೋಸ್ನಾಗ ಏನದಲ್ಲ ಆಡಿಯೋ ಕ್ಯಾಪ್ಚರ್ ಆಗಂಗಿಲ್ಲ, ಬಿಕಾಸ್ ಅದು ಅದ್ರದ್ದು ಫ್ಯಾನಿಂದ ಭಾಳ ಆವಾಜ್ ಇರ್ತದೆ. ಅದ್ರ ಸಲಕ್ ನಾನು ವಾಯ್ಸ್ ಓವರೇ ಕೊಡತ್ತೀನಿ. ಇವಾಗ ಇಲ್ಲಿ 2 ಮೂರ್ತಿಗಳು ಬಂದು ರಾಮ ಮೂರ್ತಿ ಏನು ಡೇಂಜರ್ ಮಂದಿ ಸೇರಾಕತ್ತಿದ್ರು. ಸಾವ್ಕಾಸ್ ಭಾಳ ಅಂದ್ರೆ ಭಾಳ ಮಜಾ ಬಂತು ನಮಗಂತರು.
ಸೊ ಇವಾಗ ನೋಡ್ರಿ ಇಲ್ಲಿ ಹಿಂದೊಂದು ರಾಮಮೂರ್ತಿ ಐತಿ ಈ ಕಡೆ ಮತ್ತು ಇಲ್ಲಿ ಈ ಸೈಡ್ ಮುಂದೊಂದು ರಾಮಮೂರ್ತಿ ಐತಿ. ಸೌಂಡ್ ಎಷ್ಟು ಇಟ್ಟಾರ ಅಂದ್ರೆ ಈಗ ನನಗೆ ಅಲ್ಲಿ ನಾ ಮಾತಾಡಿದ್ದೇನು ಕೇಳಿಸೇ ಇಲ್ಲ, ಅದಕ್ಕೆ ಇಲ್ಲಿ ಮತ್ತೆ ವಾಯ್ಸ್ ಓವರ್ ಕೊಡ್ಬೇಕಾಯ್ತು. ಬಿಕಾಸ್ ಅಷ್ಟು ನನ್ನ ಕಿವಿಗೆ ಹಿಂಗೆ ಎಫೆಕ್ಟ್ ಆಗಕತ್ತಿತ್ತು ಹಿಂಗೆ ಅದು. ಈಗ ಅಲ್ಲಿ ಹೋಗಿ ತೋರಿಸ್ತೀನಿ ನೋಡ್ರಿ ನಿಮ್ಗೆ ಏನಂತ. ಸೊ ಇದು ಫಸ್ಟ್ ಇದ್ದಿದ್ದು ರಾಮಮೂರ್ತಿ. ಇದು ಅಂದ್ರೆ ಲೈಕ್ ಈಗ ರ್ಯಾಲಿ ಮಾಡಾಕತ್ತಿರಲ್ಲ ಆ ಟೈಮ್ನಾಗ ಇದು ಫಸ್ಟ್ ಐತಿ ರಾಮಮೂರ್ತಿ. ಮಂದಿ ಎಲ್ಲ ಭಾಳ ಸೇರಾಕತ್ತಿದ್ರು ಸಾವಕಾಶ. ಸೊ ಇಷ್ಟೊತ್ತನ ನಾವು ಡ್ರೋನ್ ಗೀನ್ ಎಲ್ಲ ಹಾರಿಸಿ ಮಾಡಿ ನಮ್ಮ ಫೋನ್ ಹಿಂಗೆ ಹೀಟ್ ಆಗಿತ್ತು ಗೊತ್ತು. ಫ್ರಿಜ್ನಾಗ ಇಟ್ಟೆ ನಾವು ಅದು ಅಂದ್ರೂ ಕಮ್ಮಿ ಆಗಿಲ್ಲ. ಇಲ್ಲಿ ಏರ್ ಕೂಲರ್ ಮೇಲೆ ಬಂದು ಅದು ಹಿಡ್ದು ನಾವು ಐದು ಕಡೆ ಅಷ್ಟು ಹೀಟ್ ಆಗಿತ್ತು ಫೋನ್. ಸಚಿನ್ಗೆ ಐಸ್ ಕ್ರೀಮ್ ಕೊಡಿಸನ್ ಹಿಂಗೆ ಹೇಳಂದ ನಾವು ನನಗೆ. ಹೌದು ಸಚಿನ್ ಅಣ್ಣ ಐಸ್ ಕ್ರೀಮ್ ಕೊಡಿಸಿನ ಅಂತ ಹೇಳೋಣ ಬ್ಲಾಗ್ನ ಅಂತ ಹೇಳಂದ. ಅದಕ್ಕೆ ಸಾಕು ಭಾಳ ಫುಟೇಜ್ ತಿಂತಾನ್ರಿ ಇವ ಚಲೋ ಇಲ್ಲ ಇವ. ಸೊ ಇವಾಗ ನಾವು ಮತ್ತೆ ಈಗ ಸ್ವಲ್ಪ ಡ್ರೆಸ್ ತೊಗೊಂಡು ಫೋನ್ ಕೂಲ್ ಗೀಲ್ ಮಾಡಿ ಆಮೇಲೆ ಮತ್ತೆ ಅಲ್ಲಿ ಮುಂದೆ ಹೋಗ್ತೀವಿ, ಡ್ರೋನ್ ಶಾಟ್ ತಗೋತೀವಿ, ಮತ್ತು ಬ್ಲಾಗ್ ಮುಂದುವರಿಸ್ತೀವಿ ಅಂತ ನೀವು ನೋಡ್ಕೊಂತೀರಿ. ಇಲ್ಲಿ ಮಂದಿ ಎಲ್ಲ ಇಲ್ಲಿ ಸೇರಾಕತ್ತಾರ, ಎಲ್ಲರೂ ಟೋಟಲ್ ಮಂದಿ ಇಲ್ಲಿ ಸೇರಾಕತ್ತಾರ. ಇನ್ನು ಅಲ್ಲಿ ಅದಾರ ಟೋಟಲ್ ಎಲ್ಲ ಮಂದಿ ಆ ರೋಡ್ನಾಗ ಫುಲ್ ಅದಾರ. ಎಲ್ಲರೂ ಮಂದಿ ಇಲ್ಲಿ ನಿಂದ್ರಾಕತ್ತಾರ. ಆ್ಯಂಡ್ ಇಲ್ಲಿ ನೀರು ಪ್ಲಸ್ ಮೊಸರು ಅವಲಕ್ಕಿನೂ ಮಾಡ್ಸಾರ. ಎಲ್ಲರಿಗೆ ತಿನ್ನಕ್ಕೆ ಮಾಡೋಕ್ಕೆಲ್ಲ ಇಲ್ಲಿ ಕೊಡಕತ್ತಾರ. ನೋಡ್ಬೇಕು ನಾವು ಮಂದಿ ಸೇರತ್ತಾನ ವೇಟ್ ಮಾಡ್ಬೇಕು ನಾವು. ಆಮೇಲೆ ಇಂತೆಲ್ಲ ನಿಮ್ಗೆ ತೋರಿಸ್ತೀವಿ ಅಂತ. ಅಲ್ಲಿ ರಾಮನವಮಿದು ಎಲ್ಲ ಸೆಲೆಬ್ರೇಷನ್, ಆಮೇಲೆ ಏನು ಯಾತ್ರೆ ಇತ್ತಲ್ಲ ಮೂರ್ತಿ ಯಾತ್ರೆ ಅದೆಲ್ಲಷ್ಟು ಅಲ್ಲಿ ಹೋಗಿದ್ವಿ. ಎಲ್ಲ ಪೂರಾ ಡ್ರೋನ್ ಶಾಟ್ಸ್ ಆಮೇಲೆ ಎಲ್ಲ ನೋಡಿ ಮಜಾ ಎಲ್ಲ ಮಾಡಿ ನಮ್ಮ ತಮ್ಮ ಬಿಡೋದಿತ್ತು ಗಿರೀಶಾಗ. ಅಲ್ಲಿ ಆಳನ್ ಚೆಕ್ ಪೋಸ್ಟಿಗೆ ಬಿಟ್ಟು ಇವ ಸಚಿನ್ ಜೊತೆಗೆ ಇಲ್ಲಿ ಅವ್ರ ಕಾಲೇಜ್ನಾಗ ಬಂದೀವಿ. ಇಲ್ಲಿ ಅವ್ರ ಕಾಲೇಜ್ ಪಿ ಡಿನಾಗ ಬಂದೀವಿ. ಅವು ಮಜ್ಜಿಗೆ ಕುಡ್ಯಾಕೆ ಬಂದೀವಿ. ಯಾವ ಮಜ್ಜಿಗೆ ಇದು ವಟಾಣಿ ಮಜ್ಜಿಗೆ ಅಂತ ಅದು ಕುಡ್ಯಾಕೆ ಬಂದೀವಿ. ಅದು ಕುಡ್ಯಾಕೆ ಬಂದೀವಿ. ಕುಡಿದು ಮತ್ತೆ ನೀವು ಆಮೇಲೆ ಸಿಗ್ತೀವಿ ಅಂತ. ಓಕೆ ಇಷ್ಟೇ. ಇಲ್ಲಿ ನೋಡ್ರಿ, ನಾ ರೆಕಮೆಂಡ್ ಮಾಡ್ತೀನಿ ಇಲ್ಲಿ ಬಂದು ಮಜ್ಜಿಗೆ ಕುಡ್ದು ಹೋಗ್ರಿ. ಇದು ಅಣ್ಣನ ಹೆಸರು ಏನದಲ್ಲ? ಸಂಗೋಣ್ಣನ ಮಜ್ಜಿಗೆ. ಇನ್ನು ಪಿ ಡಿ ಎ ಕಾಲೇಜ್. ಇಲ್ಲಿ ಪಿ ಡಿ ಎ ಕಾಲೇಜ್ನಾಗ ಯಾರು ಇರ್ತೀರಿ ಆಲ್ಮೋಸ್ಟ್ ಹೊಸ ಮಂದಿ ಗೊತ್ತಿರ್ತದ. ಸೊ ಯಾರು ಪಿ ಡಿ ಎ ಕಾಲೇಜ್ನಾಗ ಇದ್ದೀರಿ ಸಂಗೋಣ್ಣನ ಮಜ್ಜಿಗೆ ಬಗ್ಗೆ ಗೊತ್ತಿಲ್ಲ, ಪ್ಲೀಸ್ ಸಂಗೋಣ್ಣಗೆ ಬಂದು ಕೇಳ್ರಿ. ವಿಶಾಲಣ್ಣನ ಹೆಸರು ಚಾನಲ್ ಇಲ್ಲ ಬಂದು ಕುಡೀರಿ, ಮಸ್ತ್ ಇರ್ತದ ಸಮ್ಮರ್ ಟೈಮ್ನಾಗ. ನಾನಂತೂ ರೆಕಮೆಂಡ್ ಮಾಡತ್ತೀನಿ ನಿಮಗೆ. ಎಷ್ಟು ಹೇಳ ಬರೀ 10 ರೂಪಾಯಿ. ಬರೀ 10 ರೂಪಾಯಿನಾಗ ಇಷ್ಟು ವಟಾಣಿ ಮಜ್ಜಿಗೆ, ಚಮಚ, ಗ್ಲಾಸ್ ಮಸ್ತ್. ವಿಶಾಲಣ್ಣ ಬಾಯ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಚಾನಲ್.